ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರೂ ಕೂಡ ಒಂದೊಂದು ಸ್ಟ್ರಾಟಜಿ ಮಾಡಿಕೊಂಡಿವೆ. ಕಾರ್ಯತಂತ್ರ ಹೆಣೆದಾಗಿದೆ. ಏನು ಕಾರ್ಯತಂತ್ರ ನೋಡಿ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಒಂದ್ ಕಡೆ ಡಿ.ಕೆ. ಸುರೇಶ್, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಇಬ್ಬರು ಕೂಡ ಸ್ಪರ್ಧಾಳುಗಳಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ರು, ಡಿ.ಕೆ. ಸುರೇಶ್ ಸೋತ್ರು, ಆ ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ, ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆದ್ರು, ಆಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು. ಅವರು ಚನ್ನಪಟ್ಟಣದ MLA ಇದ್ದಾರೆ ಈಗ. ಹಾಗೆ ರಾಜೀನಾಮೆ ಕೊಟ್ಟಾಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿ ಆಗುತ್ತಲ್ಲ, ಅಗೇನ್ ಎಲೆಕ್ಷನ್ ಆಗುತ್ತಲ್ಲ, ಅಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿ. ಇದು ಕಾಂಗ್ರೆಸ್ ಸ್ಟ್ರಾಟಜಿ. ಏನು, ಡಿ.ಕೆ. ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ. ಇದು ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟ ಹಾಗೆ. ಮೊದಲು ನಾನು ಕ್ಯಾಂಡಿಡೇಟ್ ಯಾರ್ಯಾರು ಆಗ್ತಾರೆ ಅನ್ನೋದು ಹೇಳ್ತೀನಿ. ಅದಾದ ನಂತರ ಅವ್ರನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಏನೆಲ್ಲ ರಣತಂತ್ರ ಹೆಣೆದಿದ್ದಾರೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್, ಹಾಗಾದ್ರೆ JDS ಇಂದ ಕುಮಾರಸ್ವಾಮಿ ಅವರ ತಲೆಯಲ್ಲಿದೆ, ನಿಖಿಲ್ ಕುಮಾರಸ್ವಾಮಿಗೆ ಹೇಗಾದ್ರೂ ಒಂದು ರಾಜಕೀಯ ಭವಿಷ್ಯವನ್ನ ಕಲ್ಪಿಸಬೇಕು. ಈಗಾಗಲೇ ಮಂಡ್ಯದಲ್ಲಿ ಸೋತಾಯ್ತು, ರಾಮನಗರದಲ್ಲಿ ಸೋತಾಯ್ತು, ಈಗ ಒಂದು ಭವಿಷ್ಯವನ್ನ ರೂಪಿಸಲೇಬೇಕು. ಒಂದು ವೇಳೆ ಬಿಜೆಪಿಯ ಬೆಂಬಲದೊಂದಿಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ನಿಲ್ಲಿ ಅಥವಾ ಬೇರೆ ಯಾರೇ ನಿಲ್ಲಿ ಗೆಲ್ಲೋದು ಶತಸಿದ್ಧ. ಯಾಕಂದ್ರೆ ಬಿಜೆಪಿಗೂ ಅಂಥದ್ದೇ ಬಲ ಇದೆ ಅಲ್ಲಿ, ಬಿಕಾಸ್ ಆಫ್ CP ಯೋಗೇಶ್ವರ್. CP ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಒಟ್ಟು ನಿಂತು ಬಿಟ್ರೆ ಇನ್ನು ಎದುರಾಳಿ ಯಾರಾದ್ರೂ ಕೂಡ ತೊಂದರೆ ಆಗ್ಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತಿದ್ದಾರೆ, ಬಿಜೆಪಿಯ ಬೆಂಬಲವನ್ನ ಪಡೆದು ಅಲ್ಲಿ ನಿಖಿಲ್ ಕ್ಯಾಂಡಿಡೇಟ್ ಮಾಡಿದ್ರೆ ಆತನಿಗೊಂದು ರಾಜಕೀಯ ಭವಿಷ್ಯವನ್ನ ಕಲ್ಪಿಸಬಹುದು ಅಂತ. ಅಲ್ಲಿಗೆ JDS ನಿಂದ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ. ಇನ್ನು ಬಿಜೆಪಿಯಿಂದ ನಾ ಈಗಾಗಲೇ ಹೇಳಿದೆ, ಬಿಜೆಪಿಯ ಸ್ಟ್ರೆಂತೆ CP ಯೋಗೇಶ್ವರ್. ಅದರ್ವೈಸ್ ಬಿಜೆಪಿಗೆ ಏನೋ ಅಲ್ಲಿ ಶಕ್ತಿ ಇಲ್ಲ. CP ಯೋಗೇಶ್ವರ್ ಅವರಿಗೆ ಅವರದೇ ಆದ ಸ್ವಂತ ಶಕ್ತಿ ಇದೆ. ಸಹಜವಾಗಿ CP ಯೋಗೇಶ್ವರ್ ಆಸ್ಪಿರೆಂಟ್. ಯಾಕಂದ್ರೆ ಈ ಹಿಂದೆ 2023ರಲ್ಲಿ ಮೊನ್ನೆ ಚುನಾವಣೆ ಆಯ್ತಲ್ಲ, 10 ತಿಂಗಳ ಹಿಂದೆ, ಆಗ ಇದೇ ಕುಮಾರಸ್ವಾಮಿ ಅವರ ವಿರುದ್ಧ ಯೋಗೇಶ್ವರ್ ಸೋತಿದ್ದಾರೆ. ಮತ್ತೆ ಅಲ್ಲಿ ಗೆಲ್ಲಬೇಕು ಅಂತ ಆಸೆ ಪಡೋದು ಸಹಜ. ಹೀಗಾಗಿ ಬಿಜೆಪಿಯಿಂದ CP ಯೋಗೇಶ್ವರ್ ಆಸ್ಪಿರೆಂಟ್. ಈಗ ನಿಮಗೆ ಮೂರೂ ಪಕ್ಷಗಳ ಆಸ್ಪಿರೆಂಟ್ ಯಾರು ಅಂತ ಗೊತ್ತಾಯ್ತು. ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್, JDS ಇಂದ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿಯಿಂದ CP ಯೋಗೇಶ್ವರ್. ಹಾಗಾದ್ರೆ ಗೆಲ್ಲಿಸಿಕೊಳ್ಳಿಕ್ಕೆ ಏನೇನು ಕಾರ್ಯತಂತ್ರ ಶುರು ಆಗಿದೆ? ಮೊದಲನೇ ಕಾರ್ಯತಂತ್ರ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಡಿ.ಕೆ. ಸುರೇಶ್ ಅವ್ರನ್ನ ಅಲ್ಲಿ ಗೆಲ್ಲಿಸ್ಕೊಳ್ಬೇಕು. ಹೇಗೆ ನೋಡಿ, ಈಗಾಗಲೇ ನೀವು ಗಮನಿಸಿರ್ತೀರಿ, CP ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಸರಣಿಯಾಗಿ ಪುಂಖಾನುಪುಂಖವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಿದ್ದಾರೆ. ಅದು ಯಾರ ವಿರುದ್ಧ? ಹೆತ್ತ ತಂದೆಯ ವಿರುದ್ಧ. ಮೊನ್ನೆ ಒಂದು ವಿಡಿಯೋ ಬಂತಲ್ಲ, ನನ್ನ ತಂದೆ ನನಗೆ ನಿಶಾ ಜೊತೆ ಇರುವಂತಹ ಯೋಗೇಶ್ವರ್ ಹೆಸರನ್ನ ತೆಗೆದು ಹಾಕು ಅಂತ ಹೇಳಿದ್ದಾರೆ, ಮನೆ ಹತ್ರ ಹೋದ್ರೆ ಪೊಲೀಸ್ನವ್ರ ಹತ್ರ ಹೊಡೆಸ್ತಾರೆ, ನನಗೆ ರಪರಪ ಅಂತ ಹೊಡೆದ್ರು ಅಂತೆಲ್ಲ ಆಕೆ ಒಂದು ಸಿಂಪತಿ ಗಿಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ದಾಳ ಇರೋದೇ ಹೀಗೆ. ಅವರು ಪಾಲಿಟಿಕ್ಸ್ ಅಂದ್ರೆ 24x7 ಪಾಲಿಟಿಕ್ಸ್. ಈಗ ನಿಶಾ ಯೋಗೇಶ್ವರ್ ಅವ್ರನ್ನ ಅಲ್ಲಿ ಧಾಳವಾಗಿ ಬಳಸುವ ಸಾಧ್ಯತೆ ಇದೆ. ಯಾವ ರೀತಿ? ಯೋಗೇಶ್ವರ್ ಏನಾದ್ರೂ ಕ್ಯಾಂಡಿಡೇಟ್ ಆಗಿದ್ದೇ ಆದಲ್ಲಿ ನಿಶಾ ಅವರ ವಿರುದ್ಧ ಪ್ರಚಾರ ಮಾಡ್ತಾರೆ. ಹಾಗಾದ ಪಕ್ಷದಲ್ಲಿ ಸಹಜವಾಗಿ ಒಂದು ಸ್ವಲ್ಪ ಆದ್ರೂ ಡಿಸ್ಅಡ್ವಾಂಟೇಜ್ ಆಗುತ್ತಲ್ಲ, ಮೈನಸ್ ಆಗುತ್ತಲ್ಲ. ಅದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. CP ಯೋಗೇಶ್ವರ್ ವಿರುದ್ಧ ಕಾರ್ಯತಂತ್ರ ನಿಶಾ ಯೋಗೇಶ್ವರ್. ಹಾಗಾದ್ರೆ ಕುಮಾರಸ್ವಾಮಿ ಅವರು ನಿಖಿಲ್ ಅವ್ರನ್ನ ಕಣಕ್ಕಿಳಿಸಿದ್ರೆ ಆಗ ಏನು ಕಾರ್ಯತಂತ್ರ? ಆಗ ಅವರ ಪ್ಲಾನೇ ಬೇರೆ ಆಗ್ಬಿಡುತ್ತೆ. ಆಗ ಅವರು ಡೈರೆಕ್ಟ್ ಆಗಿ CP ಯೋಗೇಶ್ವರ್ ಅವರನ್ನೇ ಟಚ್ ಮಾಡ್ತಾರೆ. ಯೋಗೇಶ್ವರ್ ಸಹಜವಾಗಿ ತಮ್ಮ ಕ್ಷೇತ್ರಕ್ಕೆ ಮತ್ತೆ ನಿಖಿಲ್ ಕುಮಾರಸ್ವಾಮಿಯೋ ಅವರ ಕಬ್ಜಾ ಬೇಕಾಗಿಲ್ಲ ಅವರಿಗೆ. ಯಾಕಂದ್ರೆ ಅವರು ಬಹಳ ಕಷ್ಟಪಟ್ಟು ಚನ್ನಪಟ್ಟಣದ ಹಿಡಿತ ಸಾಧಿಸಿದ್ದಾರೆ. ಈಗಾಗಲೇ ಸೋತಿರೋ ಬಗ್ಗೆನೇ ಅವ್ರಿಗೆ ನೋವಿದೆ. ಮತ್ತೆ ಅವರು ಕ್ಷೇತ್ರ ಬಿಟ್ಕೊಡಕ್ ರೆಡಿ ಇರಲ್ಲ. ಅಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಯೋಗೇಶ್ವರ್ ಅವ್ರನ್ನ ವಿಶ್ವಾಸಕ್ಕೆ ಪಡೆದದ್ದೇ ಆದ್ರೆ ಆಗ ಒಂದು ಒಳ ಏಟಿನ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಒನ್ಸ್ ನಿಖಿಲ್ ಬಂದುಬಿಟ್ರೆ ಅಗೇನ್ ಆ ಕ್ಷೇತ್ರ ಕಬ್ಜಾದಿಂದ ತೆಗೆದುಕೊಳ್ಳೋದು ಬಹಳ ಕಷ್ಟ.
ಅದಕ್ಕೋಸ್ಕರ ಯೋಗೇಶ್ವರ್ ಒಳೆ ಇಟ್ಟು ಕೊಡ್ಬೋದು. ಆಗ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಕುಮಾರಸ್ವಾಮಿ ಅವರ ವಿರುದ್ಧ ಯೋಗೇಶ್ವರ್. ಈ ಕಡೆ ಕುಮಾರಸ್ವಾಮಿ ಅವರು ನಿಖಿಲ್ ಅವ್ರನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಡೈರೆಕ್ಟ್ ಹೈಕಮಾಂಡ್ ಅನ್ನು ಅಪ್ರೋಚ್ ಮಾಡ್ಬೋದು. ಯೋಗೇಶ್ವರ್ ಅವ್ರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸ್ಬೋದು. ಈ ಬಾರಿ ನಿಖಿಲ್ಗೆ ಬಿಟ್ಕೊಡಿ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಿ, ಇದೊಂದು ಅವಧಿಗೆ ಮಾತ್ರ ನಿಖಿಲ್ಗೆ ಬಿಟ್ಕೊಡಿ ಅಂತ ಕೇಳುವಂತ ಪ್ರಯತ್ನ ಮಾಡ್ಬೋದು. ಆದರೆ ಯೋಗೇಶ್ವರ್ ಒಪ್ಪುವಂತ ಸಾಧ್ಯತೆ ವಿರಳ. ಆ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಪ್ರಯತ್ನವನ್ನಂತೂ ಖಂಡಿತ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಸಹಜವಾಗಿ ಸಿ ಪಿ ಯೋಗೇಶ್ವರ್ ಅವರ ಸ್ಟ್ರಾಟಜಿ ಏನಿರುತ್ತೆ, ಅವರು ಹೈಕಮಾಂಡ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾರೆ, ಕುಮಾರಸ್ವಾಮಿ ಅವ್ರನ್ನೂ ಅಪ್ರೋಚ್ ಮಾಡ್ತಾರೆ, ದೇವೇಗೌಡರನ್ನು ಅಪ್ರೋಚ್ ಮಾಡ್ತಾರೆ. ದೇವೇಗೌಡ್ರೆ, ನಿಮ್ಮ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಗ್ರಾಮಾಂತರದಿಂದ MP ಆಗಿದ್ದಾರೆ. ಸೊ ಇಡೀ ಲೋಕಸಭಾ ಕ್ಷೇತ್ರ ನಿಮ್ಮ ಹಿಡಿತದಲ್ಲಿದೆ. ಚನ್ನಪಟ್ಟಣ ಒಂದನ್ನ ನನಗೀಗ ಬಿಟ್ಕೊಡಿ, ಮುಂದೆ ರಾಮನಗರದಲ್ಲಿ ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ, ಮಿಕ್ಕೆಲ್ಲ ಕ್ಷೇತ್ರಗಳನ್ನು ಕೂಡ ನೀವೇ ತೆಗೆದುಕೊಳ್ಳಿ, ಚನ್ನಪಟ್ಟಣ ಒಂದು ನನಗೆ ಕೊಡಿ ಅಂತೇಳಿ ಅವರು ದೇವೇಗೌಡರು, ಕುಮಾರಸ್ವಾಮಿ ಹಾಗೂ BJP ಹೈಕಮಾಂಡ್ ಮೂರೂ ದಿಕ್ಕಿನಿಂದಲೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ ಪಕ್ಷದಲ್ಲಿ JDS ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಹಾಗೂ ಹೈಕಮಾಂಡ್ ಸಹಜವಾಗಿ ಒಪ್ಕೋಬಹುದು BJP ತೆಗೆಗೆ ಬರುತ್ತೆ ಅಂತ. ಆದರೆ ಅಷ್ಟು ಸುಲಭ ಅಲ್ಲ. ನೋಡಿ, ಮಂಡ್ಯದಲ್ಲಿನಾಯ್ತು, BJP ಹೈಕಮಾಂಡು ಹೇಳ್ತು, ಸುಮಲತಾ ಅಂಬರೀಶ್ ಅವರು ಪಟ್ಟಿಡಿದ್ರು BJPಗೆ ಬೇಕು ಅಂತ. ಆದರೆ ಕಡೆಗೆ ಸಿಗ್ಲಿಲ್ಲ, ಯಾಕಂದ್ರೆ JDSನ ಭದ್ರಕೋಟೆ ಅಂತ ಹೇಳಿ. ಚನ್ನಪಟ್ಟಣವೂ ಹಾಗೆ JDSನ ಭದ್ರಕೋಟೆಯೇ ಹೌದದು. ಅದೇ ಕಾರಣಕ್ಕಾಗಿ CP ಯೋಗೇಶ್ವರ್ ಅವರಿಗೆ ಸ್ವಂತ ಶಕ್ತಿ ಇದೆ, ಆದರೆ BJPಗಿಲ್ಲ. ವಿತೌಟ್ JDS CP ಯೋಗೇಶ್ವರ್ಗೂ ಕಷ್ಟ ಆಗುತ್ತಲ್ಲಿ. ಒಂದು ವೇಳೆ JDS ಏನಾದರೂ CP ಯೋಗೇಶ್ವರ್ ಅವ್ರನ್ನ ಸೋಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಯೋಗೇಶ್ವರ್ ಅವ್ರಿಗೂ ಕಷ್ಟ. ಈ ಕಡೆ ಯೋಗೇಶ್ವರ್ JDSನ ಸೋಲಿಸಬೇಕು ಅಂತ ಒಳೆ ಇಟ್ಕೊಟ್ರೆ ಆಗ JDSಗೂ ಕಷ್ಟ. BJP ಹಾಗೂ JDS ಒಗ್ಗೂಡಿದ್ರೆ ಮಾತ್ರ ಅಲ್ಲಿ ಶಕ್ತಿ, ಅದರ್ವೈಸ್ ಕಾಂಗ್ರೆಸ್ಸಿಗೆ ಅಲ್ಲಿ ಬಹಳ ಸುಲಭವಾಗಿ ಗೆಲುವು ಸಿಗುತ್ತೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದ್ರೆ DK ಶಿವಕುಮಾರ್ ಅವರ ಸ್ಟ್ರಾಟಜಿ, ಅವರು ಕುಮಾರಸ್ವಾಮಿ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಲ್ಲ ಈ ಸತಿ. ಯಾಕಂದ್ರೆ ಆಫ್ಟರ್ ಪೆನ್ ಡ್ರೈವ್ ಕೇಸ್ ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಅವ್ರ ನಡುವೆ ಯಾವ ರೀತಿ ಸಂಘರ್ಷ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಚನ್ನಪಟ್ಟಣದಲ್ಲಿ JDS ಜೊತೆ ಅಡ್ಜಸ್ಟ್ಮೆಂಟ್ ಆಗಲ್ಲ, ಆದರೆ CP ಯೋಗೇಶ್ವರ್ ಜೊತೆ ಮಾತ್ರ. ಅದೇ ಕಾರಣಕ್ಕಾಗಿ ನಿಶಾ ಯೋಗೇಶ್ವರ್ನ ಈಗ ಅವರು ಧಾಳ ಮಾಡಿಕೊಂಡಿದ್ದಾರೆ. ನಿಶಾ ಮೂಲಕ ಸಂಧಾನಕ್ಕೂ ಪ್ರಯತ್ನ ಮಾಡಬಹುದು ಯೋಗೇಶ್ವರ್ ಅವ್ರ ಜೊತೆ. ಸಂಧಾನಕ್ಕೆ ಒಪ್ಪದೇ ಹೋದ ಪಕ್ಷದಲ್ಲಿ ನಿಶಾನ ಯೋಗೇಶ್ವರ್ ವಿರುದ್ಧ ಧಾಳವಾಗಿ ಬಳಸಿ ಸೋಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ನೋಡಿ, ನೀವು ಯಾವ ದಿಕ್ಕಿನಿಂದ ನೋಡಿದ್ರೂ ಕೂಡ DK ಶಿವಕುಮಾರ್ ಶತಾಯ ಗತಾಯ ಚನ್ನಪಟ್ಟಣದಲ್ಲಿ DK ಸುರೇಶ್ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಹಲವು ಸ್ಟ್ರಾಟಜಿಗಳನ್ನ ಮಾಡ್ತಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಅವರಿಗೂ ಒಂದು ಹಿಂಟ್ ಇದೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಎಲೆಕ್ಷನ್ ಈ ಬಾರಿ ಬೇರೆದೇ ರೀತಿಯಾಗಿದೆ. 2014ರ ರೀತಿ ಆಗಿಲ್ಲ, 2019ರ ರೀತಿಯೂ ಆಗಿಲ್ಲ. ಹೀಗಾಗಿ DK ಶಿವಕುಮಾರ್ ಅವರು ಈ ಬಾರಿ DK ಸುರೇಶ್ ಅಲ್ಲಿ ಸೋತ್ರೆ ರಾಜ್ಯ ರಾಜಕಾರಣಕ್ಕೆ ಕರೆತಂದ ಹಾಗೂ ಆಗುತ್ತೆ ಅಂತ ಹೇಳಿ ಚನ್ನಪಟ್ಟಣದಿಂದ ಗೆಲ್ಲಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ಇಡೀ ರಾಜಕಾರಣವನ್ನ ನೋಡೋದಾದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆಯೋದು ಶತಸಿದ್ಧ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು? BJP JDS ಮೈತ್ರಿಕೂಟದಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು? ನಿಖಿಲ್ ಆಗ್ಬೇಕಾ, ಯೋಗೇಶ್ವರ್ ಆಗ್ಬೇಕಾ, ಅಥವಾ ಕಾಂಗ್ರೆಸ್ನಿಂದ DK ಸುರೇಶ್ ಅಲ್ಲಿ ಗೆಲ್ಬೇಕಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.